ನಮಸ್ಕಾರ ಸ್ನೇಹಿತರೆ. ಇವತ್ತು ಹೊಸದಾಗಿ ಬಂದಿರುವಂತಹ ಕರಡು ಬೀಜ ಮಸೂದೆ 2025 ಇದರ ಕುರಿತಾಗಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಚ್ ಎಂ ಅಂತ ಹೇಳಿ. ನಾನು ಬಾಗಲಕೋಟೆಯಲ್ಲಿರುವಂತಹ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. 1966 ಮತ್ತು 1983ರ ಬೀಜ ಕಾಯ್ದೆ ಮತ್ತು ಬೀಜ ನಿಯಂತ್ರಣ ಆದೇಶ ಇವೆರಡಕ್ಕೂ ಎರಡರ ಬದಲಾಗಿ ಹೊಸ ಬೀಜ ಮಸೂದೆಯನ್ನ 2025ರಲ್ಲಿ ತಯಾರಿಸಲಾಗಿದೆ. ಈ ಬೀಜ ಕಾಯ್ದೆ ಅಥವಾ ಬೀಜ ಮಸೂದೆಯನ್ನ ಸಾರ್ವಜನಿಕರ ಪ್ರತಿಕ್ರಿಯೆಗೆ 2025 ನವೆಂಬರ್ 11ರಂದು ಬಿಡುಗಡೆಯನ್ನ ಮಾಡಲಾಗಿದೆ. ನಮ್ಮ ಪ್ರತಿಕ್ರಿಯೆಯನ್ನ ಅಥವಾ ನಮ್ಮ ಕಮೆಂಟ್ಸ್ ನ ಕೊಡೋದಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ 12, 2025. ಇಷ್ಟೊಳಗೆ ನಾವು ಏನಾದರೂ ನಮಗೆ ಈ ಮಸೂದೆಯಲ್ಲಿ ಏನಾದರೂ ಒಂದು ಅಸಮಾಧಾನ ಇದ್ರೆ ಅಥವಾ ಹೊಸದಾಗಿ ಏನಾದರೂ ಒಂದು ವಿಷಯವನ್ನು ಸೇರ್ಪಡೆ ಮಾಡಬೇಕು ಅಥವಾ ಅನ್ನೋ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಡಿಸೆಂಬರ್ 12, 2025 ಕೊನೆಯ ದಿನಾಂಕ ಆಗಿದೆ. ಇಲ್ಲಿ ನಾನು 1966ರ ಬೀಜ ಕಾಯ್ದೆಯಲ್ಲಿ ಇಲ್ಲದೇ ಇರುವಂತದ್ದು ಹೊಸ ಮಸೂದೆಯಲ್ಲಿ ಸೇರಿಸಿರುವಂತಹ ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹೊಸದಾಗಿ ಸೇರಿಸಿರುವಂತದ್ದು ಅಲ್ಲಿ ಮುಖ್ಯವಾಗಿ 10 ವಿಷಯಗಳನ್ನ ಹೊಸದಾಗಿ ಸೇರ್ಪಡೆಯನ್ನ ಮಾಡಲಾಗಿದೆ. ಮೊದಲನೇದಾಗಿ ಬೀಜ ಅನ್ನೋ ಶಬ್ದವನ್ನ ವ್ಯಾಖ್ಯಾನ ಮಾಡಬೇಕಾದ್ರೆ ಬೀಜ ಅನ್ನೋ ಶಬ್ದವನ್ನ ವ್ಯಾಖ್ಯಾನ ಮಾಡುವಾಗ ಹೊಸದಾಗಿ ಸಸಿಗಳು, ಗ್ರಾಫ್ಟ್ಗಳು, ಟ್ಯೂಬರ್ಸ್ ಅಂದ್ರೆ ಗೆಡ್ಡೆಗಳು ಮತ್ತು ಅಂಗಾಂಶ ಕೃಷಿಯಿಂದ ಉತ್ಪಾದಿಸಲಾದಂತಹ ಸಸಿಗಳು ಮತ್ತು ಕೃತಕ ಬೀಜ ಸಿಂಥೆಟಿಕ್ ಸೀಡ್ಸ್ ಅಂತ ಏನ್ ಕರಿತೀವಿ, ಇದೆಲ್ಲವನ್ನು ಕೂಡ ಬೀಜ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡಲಾಗಿದೆ. ಮತ್ತೊಂದು ಎರಡನೇ ವಿಷಯ ಅಂತ ಹೇಳಿದ್ರೆ ಬೆಳೆಯನ್ನ ಯಾವ ಬೆಳೆಗಳನ್ನ ಹೊಸದಾಗಿ ಸೇರಿಸಲಾಗಿದೆ ಅನ್ನೋದನ್ನ ಇಲ್ಲಿ ಹೇಳೋದಾದ್ರೆ, ಹೊಸದಾಗಿ ಬೆಳೆಗಳಲ್ಲಿ ಹಣ್ಣು, ತರಕಾರಿ, ಮಸಾಲೆ ಪದಾರ್ಥ, ಹೂವಿನ ಬೆಳೆಗಳು, ಅಲಂಕಾರಿಕ ಬೆಳೆಗಳು ಮತ್ತು ತೋಟಪಟ್ಟಿ ಬೆಳೆಗಳನ್ನ ಕೂಡ ಬೆಳೆಗಳನ್ನ ವ್ಯಾಖ್ಯಾನ ಮಾಡುವಾಗ ಅದರಲ್ಲಿ ಸೇರಿಸಲಾಗಿದೆ. ಮೂರನೇ ವಿಷಯ ಅಂತ ಹೇಳಿದ್ರೆ ಬೀಜದ ಲೇಬಲ್. ಪ್ರತಿಯೊಂದು ಪ್ಯಾಕೆಟ್ ಅನ್ನ ನಾವು ಮಾರಾಟ ಮಾಡಬೇಕಾದ್ರೆ ಬೀಜದ ಪ್ಯಾಕೆಟಿನ ಮೇಲೆ ಲೇಬಲ್ ಅನ್ನು ನಾವು ಕಡ್ಡಾಯವಾಗಿ ಮುದ್ರಿಸಬೇಕು. ಸೊ ಇದುವರೆಗೂ ನಾವು ಪ್ಯಾಕೆಟಿನ ಮೇಲೆ ಬೀಜ ಪ್ರಮಾಣೀಕರಿಸುವ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಸೀಡ್ ಸ್ಟ್ಯಾಂಡರ್ಡ್ಸ್ ಏನೇನಿತ್ತು, ಅದರ ಕನಿಷ್ಠ ಮೊಳಕೆ ಪ್ರಮಾಣ, ಬೌದ್ಧಿಕ ಶುದ್ಧತೆ, ಇದನ್ನೆಲ್ಲ ನಾವು ಅದರಲ್ಲಿ ಮುದ್ರಿಸ್ತಾ ಇದ್ವಿ. ಅದ್ರ ಜೊತೆಗೆ ಹೊಸದಾಗಿ ಈ ಬೀಜ ಮಸೂದೆಯಲ್ಲಿ ತಿಳಿಸಿರೋದೇನು ಅಂತಂದ್ರೆ ನಿರೀಕ್ಷಿತ ಕ್ಷಮತೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಅಂತ ಏನಿದೆ. ಅಂದ್ರೆ ಈ ತಳಿಯನ್ನ ನಾನು ಬೆಳೆದ್ರೆ ನನಗೆ ಏನು ಸಿಗುತ್ತೆ ಅಥವಾ ಏನನ್ನ ನಾವು ಬಯಸಬಹುದು ಅಥವಾ ನಿರೀಕ್ಷಿಸಬಹುದು ಅನ್ನೋದನ್ನ ಕೂಡ ನಾವು ಅದ್ರ ಮೇಲೆ ಲೇಬಲ್ ಮೇಲೆ ಕಡ್ಡಾಯವಾಗಿ ಮುದ್ರಿಸಬೇಕು ಅನ್ನೋದನ್ನ ಈ ಬೀಜ ಮಸೂದೆ ತಿಳಿಸ್ತಾ ಇದೆ. ನಾಲ್ಕನೇ ವಿಷಯ ಅಂತ ಹೇಳಿದ್ರೆ ಇದುವರೆಗೆ ರಿಜಿಸ್ಟ್ರೇಷನ್ ಯಾವುದೇ ಒಂದು ತಳಿಯನ್ನ ಬೀಜವನ್ನ ನಾವು ಮಾರಾಟ ಮಾಡಬೇಕಾದ್ರೆ ನೋಂದಣಿ ಕಡ್ಡಾಯ ಆಗಿರಲಿಲ್ಲ. ಆದ್ರೆ ಇನ್ನು ಮೇಲೆ ಅಂದ್ರೆ ಈ ಬೀಜ ಮಸೂದೆ ಪ್ರಕಾರ ಕಡ್ಡಾಯವಾಗಿ ಯಾವುದೇ ಒಂದು ತಳಿಯ ಬೀಜವನ್ನ ನಾವು ಮಾರಾಟ ಮಾಡಬೇಕು ಅಂದ್ರೆ ಆ ತಳಿಯನ್ನ ಕಡ್ಡಾಯವಾಗಿ ನಾವು ನೋಂದಾಯಿಸಿ ತದನಂತರನೇ ನಾವು ಬೀಜವನ್ನ ಮಾರಾಟ ಮಾಡಬೇಕು ಅನ್ನೋದನ್ನ ಇದರಲ್ಲಿ ತಿಳಿಸಲಾಗಿದೆ. ಮತ್ತೆ ನೋಂದಾಯಿಸೋದಕ್ಕೋಸ್ಕರ ಒಂದು ಹೊಸ ಸಮಿತಿಯನ್ನ ಬೀಜ ಮಸೂದೆಯಲ್ಲಿ ರಚನೆ ಮಾಡಲಾಗಿದೆ. ಅದು ನೋಂದಣಿ ಉಪಸಮಿತಿ ಅಂತ ಹೇಳಿ ಒಂದು ಹೊಸ ಸಮಿತಿಯನ್ನ ಇದರಲ್ಲಿ ರಚನೆ ಮಾಡಲಾಗಿದೆ. ಸೊ ಈ ಸಮಿತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ರಿಜಿಸ್ಟ್ರೇಷನ್ ನೋಂದಣಿಗೆ ಬರುತ್ತೆ ಆ ತಳಿಗಳನ್ನ ಒಂದು ಮೌಲ್ಯಮಾಪನ ಮಾಡಲಾಗುತ್ತೆ. ಅಂದ್ರೆ ಈ ತಳಿ ಬೆಳೆಯೋದ್ರಿಂದ ಏನು ಉಪಯೋಗ ಆಗುತ್ತೆ, ಉತ್ಪಾದಕತೆ ಇರಬಹುದು ಅಥವಾ ಉತ್ಪಾದನೆ ಇರಬಹುದು, ಅಥವಾ ಏನು ಉಪಯೋಗ, ಇದು ಇಂಡಸ್ಟ್ರಿಗೆ ಉಪಯೋಗ ಆಗುತ್ತಾ ಅಥವಾ ಫಾರ್ಮಸ್ಯೂಟಿಕಲ್ಗೆ ಉಪಯೋಗ ಆಗುತ್ತಾ ಅಥವಾ ಮೆಡಿಸಿನಲ್ ವ್ಯಾಲ್ಯೂಸ್ ಏನಾದರೂ ಇಲ್ಲ. ಸೊ ಈ ರೀತಿಯಾದ ಒಂದು ಮೌಲ್ಯಮಾಪನವನ್ನ ಮಾಡಿ ಹೌದು ಇದು ಕಮರ್ಷಿಯಲ್ ಆಗಿ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದ್ರೆ ಮಾತ್ರ ಅಂತಹ ತಳಿಗಳನ್ನೇ ಮಾತ್ರ ನೋಂದಣಿ ಮಾಡ್ಕೊಳ್ಳಲಾಗ್ತಾ ಇದೆ. ಈ ವ್ಯಾಲ್ಯೂ ಫಾರ್ ಕಲ್ಟಿವೇಶನ್ ಯೂಸ್ ಅಂದ್ರೆ ಉತ್ಪಾದನೆ ಮತ್ತು ಉಪಯುಕ್ತತೆ ಅಥವಾ ಬಳಕೆಯ ಮೌಲ್ಯವನ್ನ ಮಾಡಬಾರದು ಅನ್ನೋದಕ್ಕೆ ಯಾವ್ಯಾವ 2 ತಳಿಗಳಿಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿರೋದು ಅಂತಂದ್ರೆ, ಮೊದಲನೇದು ರೈತರ ತಳಿಗಳು ಅಂದ್ರೆ ರೈತರು ತಾವೇ ಒಂದು ಉತ್ಪಾದನೆ ಮಾಡಿ ಅಭಿವೃದ್ಧಿಪಡಿಸಿರುವಂತಹ ತಳಿಗಳಿಗೆ ವ್ಯಾಲ್ಯೂ ಫಾರ್ ಕಲ್ಟಿವೇಶನ್ ಯೂಸ್ ಅಂದ್ರೆ ಮೌಲ್ಯಮಾಪನ ಅವಶ್ಯಕತೆ ಇಲ್ಲ. ಮತ್ತೆ ಯಾವ ತಳಿಗಳನ್ನ ನಾವು ರಫ್ತಿಗೆ ನಾವು ಬೆಳೀತಾ ಇದೀವಿ ಅಂತಹ ತಳಿಗಳಿಗೂ ಕೂಡ ಮೌಲ್ಯಮಾಪನ ಅವಶ್ಯಕತೆ ಇಲ್ಲ. ಉಳಿದಂತೆ ಎಲ್ಲಾ ತಳಿಗಳಿಗೂ ಕಡ್ಡಾಯವಾಗಿ ಮೌಲ್ಯಮಾಪನ ಮಾಡಿನೇ ತದನಂತರ ಅದನ್ನು ನೋಂದಣಿ ಮಾಡ್ಕೋಬೇಕು ಅನ್ನೋದನ್ನ ಬೀಜ ಮಸೂದೆಯಲ್ಲಿ ತಿಳಿಸಲಾಗಿದೆ. ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಇದು ಅತಿ ಮುಖ್ಯವಾದಂತಹ ಒಂದು ವಿಷಯ. ಅದೇನಂತ ಹೇಳಿದ್ರೆ ಕಡ್ಡಾಯವಾಗಿ ಎಲ್ಲ ನರ್ಸರಿಗೂ ಕೂಡ ನೋಂದಣಿ ಆಗಬೇಕು. ಅಂದ್ರೆ ಪ್ರತಿಯೊಂದು ನರ್ಸರಿ ಇನ್ನು ಮೇಲೆ ನಾವೇನಾದ್ರೂ ಸಸಿಗಳು ಅಥವಾ ಗ್ರಾಫ್ಟ್ಸ್ ಅನ್ನ ಅಥವಾ ಗಿಡಗಳನ್ನು ಮಾರಾಟ ಮಾಡಬೇಕು ಅನ್ನೋದಾದ್ರೆ ಕಡ್ಡಾಯವಾಗಿ ಅಂತಹ ನರ್ಸರಿಗಳು ಬೀಜ ಕಾಯ್ದೆಯಡಿ ಅವರು ನೋಂದಣಿ ಮಾಡ್ಕೊಂಡಿರ್ಬೇಕು. ಆಗಿದ್ರೆ ಮಾತ್ರ ಅವರು ಸಸಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. 8ನೇ ಒಂದು ವಿಷಯ ಅಂತ ಹೇಳಿದ್ರೆ ಬೀಜದ ಲೇಬಲ್ ಮೇಲೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಇಷ್ಟು ದಿವಸ ನಾವು ಸೋರ್ಸ್ ಅಂದ್ರೆ ಬೀಜ ಎಲ್ಲಿಂದ ಬಂತು, ಯಾವ ರೀತಿ ಉತ್ಪಾದನೆ ಮಾಡಿದೀವಿ ಅನ್ನೋ ವಿಷಯವನ್ನ ನಾವು ಅಲ್ಲಿ ತಿಳಿಸ್ತಾ ಇರಲಿಲ್ಲ. ಆದ್ರೆ ಈ ಬೀಜ ಮಸೂದೆ ಪ್ರಕಾರ ಕಡ್ಡಾಯವಾಗಿ ಬೀಜ ಉತ್ಪಾದನಾ ಮೂಲವನ್ನ ನಾವು ಪತ್ತೆ ಹಚ್ಚುವಂತಹ ಒಂದು QR ಕೋಡ್ ಅನ್ನ ನಾವು ಕಡ್ಡಾಯವಾಗಿ ಮುದ್ರಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಬೀಜದ ಮೂಲ, ಈ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ಮೂಲ ಬೀಜ ಯಾವುದನ್ನ ನಾವು ಬಳಸಿದೀವಿ ಅನ್ನೋದನ್ನ ಟ್ರೇಸಬಿಲಿಟಿ ಮಾಡೋದಕ್ಕೆ ಈ QR ಕೋಡ್ ಅನ್ನ ಕಡ್ಡಾಯವಾಗಿ ನಾವು ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ. ಮತ್ತೆ ಈ QR ಕೋಡ್ ಅನ್ನ ಕೇಂದ್ರದಲ್ಲಿರುವಂತಹ ಸೆಂಟ್ರಲೈಸ್ಡ್ ಸೀಡ್ ಟ್ರೇಸಬಿಲಿಟಿ ಪೋರ್ಟಲ್, ಇವಾಗ ಸಾತಿ ಪೋರ್ಟಲ್ ಅಂತ ಮಾಡಿದ್ದಾರೆ. ಸೊ ಆ ಪೋರ್ಟಲ್ ಇಂದ ನಮಗೆ QR ಕೋಡ್ ಅನ್ನ ಕೊಡ್ತಾರೆ. ಆ QR ಕೋಡ್ ಅನ್ನ ನಾವು ಕಡ್ಡಾಯವಾಗಿ ಬೀಜದಲ್ಲಿ ಲೇಬಲ್ಗಳ ಮೇಲೆ ಕಡ್ಡಾಯವಾಗಿ ನಮೂದಿಸಬೇಕು ಅನ್ನೋದನ್ನ ಈ ಮಸೂದೆ ತಿಳಿಸ್ತಾ ಇದೆ. ಬಹಳ ಪ್ರಮುಖವಾಗಿ ಇನ್ನೊಂದು ವಿಷಯದಲ್ಲಿ ಪ್ರಸ್ತಾಪ ಮಾಡಿರೋದು ಅಂತ ಹೇಳಿದ್ರೆ ಯಾವಾಗ ತುರ್ತು ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ಉದಾಹರಣೆಗೆ ಶಾರ್ಟೇಜ್ ಅಂದ್ರೆ ಅಲ್ಲಿ ಬೀಜಗಳ ಲಭ್ಯತೆ ಕಡಿಮೆ ಇದ್ದಾಗ ಅಥವಾ ಬೀಜಗಳ ಬೆಲೆ ತುಂಬಾ ಅತಿ ಹೆಚ್ಚಾದಾಗ ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂದ್ರೆ ಕೇಂದ್ರ ಸರ್ಕಾರ ಈ ಬೀಜದ ಬೆಲೆಗಳನ್ನ ನಿಯಂತ್ರಿಸಬಹುದು. ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಬೀಜದ ಬೆಲೆಯನ್ನು ನಿಯಂತ್ರಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಬೀಜ ಮಸೂದೆಯಲ್ಲಿ ತಿಳಿಸಲಾಗಿದೆ. ಕೊನೆಯದಾಗಿ ಕಡಿಮೆ ಅಥವಾ ಕೆಳಮಟ್ಟ ದರ್ಜೆಯ ಬೀಜಗಳನ್ನ ನಾವು ಮಾರಾಟ ಮಾಡಿದ್ದೆ ಆದ್ರೆ ದಂಡವನ್ನ ವಿಧಿಸಬಹುದು.
ಅದು ಮೊದಲು ಕೂಡ ಹಳೆ ಕಾಯ್ದೆಯಲ್ಲಿ ಕೂಡ 1966 ಹಳೆ ಕಾಯ್ದೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ದಂಡ ಅವಾಗ ಕೇವಲ 500 ರೂಪಾಯಿಂದ 1,000 ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗಿದೆ ಅಂತ ಕೊಟ್ಟಿದ್ರು. ಆದರೆ ಹೊಸ ಮಸೂದೆಯಲ್ಲಿ ದಂಡವನ್ನ 50,000ದಿಂದ 30 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು ಅನ್ನೋದನ್ನ ಇಲ್ಲಿ ಬಿಜೆಪಿ ಮಸೂದೆಯಲ್ಲಿ ಕೊಟ್ಟಿದ್ದಾರೆ. ಇವಿಷ್ಟು ಹೊಸದಾಗಿ ಸೇರ್ಪಡೆಯಾಗಿರುವಂತಹ ವಿಷಯಗಳು. ಸೊ ಹಾಗಾಗಿ ಸಾರ್ವಜನಿಕರ ಪ್ರತಿಕ್ರಿಯೆಗೆ ಇದನ್ನ ತೆರೆದಿರೋದ್ರಿಂದ ಎಲ್ಲ ಸಾರ್ವಜನಿಕರು, ರೈತರು, ಬೀಜ ಬೆಳೆಗಾರರು, ಉತ್ಪಾದಕರು ಅಥವಾ ವಿಜ್ಞಾನಿಗಳು, ವಿಶ್ವವಿದ್ಯಾಲಯದವರು ಯಾರು ಬೇಕಾದರೂ ಕೂಡ ಈ ಮಸೂದೆಯನ್ನ ನೀವು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಡೌನ್ಲೋಡ್ ಮಾಡಿಕೊಂಡು, ಸೊ ಅದರಲ್ಲಿ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಯಾವ ರೀತಿ ನಾವು ಕಮೆಂಟ್ ಅನ್ನ ಕೊಡಬೇಕು, ಅದರ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ಸೆಕ್ಷನ್ ವೈಸ್ ಇದೆ. ಹೊಸ ಬೀಜ ಮಸೂದೆಯಲ್ಲಿ 48 ಸೆಕ್ಷನ್ಗಳಿದ್ದಾವೆ. ಆ ಸೆಕ್ಷನ್ ವೈಸ್ ನೀವು ನೋಡಿ ನಿಮ್ಗೆ ಯಾವ್ದೆಲ್ಲ ಅಸಮಾಧಾನ ಇದ್ರೆ ಅಥವಾ ಇದು ಸರಿ ಇಲ್ಲ ಅಂತ ಹೇಳಿಸಿದ್ರೆ ಅಥವಾ ಇದೆಲ್ಲ ಹೊಸದಾಗಿ ಈ ತರ ಮಾಡಬೇಕು ಅಥವಾ ಮಾಡಬಹುದು ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೂಡ ನಾವು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಈ ಅವಕಾಶ ಉಪಯೋಗಿಸಿಕೊಳ್ಳಿ. ಒಂದು ಹೊಸ ಬೀಜ ಅಂದ್ರೆ ಈಗಿನ ಪರಿಸ್ಥಿತಿಗೆ ಯಾವ ರೀತಿ ನಾವು ರೈತರ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು ಆ ರೀತಿಯಾದಂತಹ ಒಂದು ಹೊಸ ಕಾಯ್ದೆಯನ್ನು ತರುವಂತದ್ದು ಬಹಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಈ ಅವಕಾಶವನ್ನು ಬಳಸಿಕೊಂಡು ಎಲ್ಲರೂ ಕೂಡ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ನಾನು ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.